ಗಾಂಧಿಯವರ ಮೌಲ್ಯ ತತ್ವಗಳಿಗೆ ಆಧಾರವಾಗಿಟ್ಟುಕೊಂಡು ಈ ದಿನ ನಾವು ಇಡೀ ಕೋಲಾರ ಸಿಟಿಯನ್ನು ಸ್ವಚ್ಛಗೊಳಿಸುವ ವಿಚಾರವಾಗಿ, ಜೊತೆಗೆ ಅತ್ಯಂತ ಬಡವರ ಮನೆಯಲ್ಲಿ ನಾನು ನೇರವಾಗಿ ಬಂದು ಅವರ ಮನೆಗೆ ಒಂದಿಷ್ಟು ಅನ್ನ ತಿನ್ನಬೇಕು ಅಂತ ಅನಿಸಿ ಗಾಂಧೀಜಿಯವರ ತತ್ವವನ್ನು ಪಾಲಿಸಿ ನನ್ನ ಮನೆಗೆ ಬಂದಿದ್ದೀನಿ. ಮುನಿಯಮ್ಮ ಅವರು ಹೊಟ್ಟೆ ತುಂಬ ಊಟ ಹಾಕಿದ್ದಾರೆ, ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಇಲ್ಲಿ ಬಂದಾಗ ಒಂದು ಕಡೆ ಬಡತನ, ಇನ್ನೊಂದು ಕಡೆ ಕಾನೂನು ಎಲ್ಲವೂ ಅರಿವು ಆಗ್ತವೆ. ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಏನೆಲ್ಲ ಈ ಒಂದು ಅಸ್ಪೃಶ್ಯತೆ ಮತ್ತು ಬಡತನವನ್ನು ಹೋಗಲಾಡಿಸಲಿಕ್ಕೆ ಶ್ರಮವನ್ನು ವಹಿಸುವುದು, ಅಷ್ಟೆಲ್ಲವನ್ನು ಖುದ್ದಾರೆ ಈ ಒಂದು ಗಾಂಧಿ ಜಯಂತಿ ಪ್ರಯುಕ್ತ ಕಲಿಬೇಕು. ಪಾಪ ಎಮ್ಮನಿಗೆ ಮನೆಯೇ ಇಲ್ಲ. ಈಗಿರೋ ಮನೆ ಯಾರೋ ರಸ್ತೆಯಲ್ಲಿದೆ. ಆ ಮನೆಯಲ್ಲೂ ಸಹ ಯಾರೋ ಒಬ್ಬ ಬಂದು ತಿಂಗಳಿಗೆ 100-200 ರೂಪಾಯಿ ವಸೂಲಿ ಮಾಡ್ತಾನೆ ಬಾಡಿಗೆನ. ಅದ್ರ ಜೊತೆಗೆ ಆಕಿ ಗಂಡ ಇಲ್ಲ, 3 ಜನ ಮಕ್ಕಳು. ಒಬ್ಬ ಗಂಡು ಮಗ ಎಲ್ಲೋ ಹುಡೋಗಿದ್ದಾನೆ, ನೋಡ್ಕೊತಾ ಇಲ್ಲ. 2 ಜನ ಮಕ್ಕಳಲ್ಲಿ ನಾವು 2 ಮೊಮ್ಮಕ್ಕಳಿದ್ದಾವೆ. ಎಲ್ಲ ಅವು ವಯಸ್ಸಿಗೆ ಬಂದ ಹೆಣ್ಮಕ್ಳಿದ್ದಾವೆ. ಇಲ್ಲಿ ಬಡತನ ಬಹಳ ಇದೆ. ಈಗ ಮಕ್ಕಳಿಗೆ ನಾವು ಹಾಸ್ಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಈಗ ವಿಡೋ ಇರುತ್ತೆ, ಇದರಿಂದ ಆ ವಿಡೋ ಪೆನ್ಷನನ್ನು ಮತ್ತು ಪ್ರಧಾನಮಂತ್ರಿಯವರ ಏನು ಜನ್ಧನ್ ಯೋಜನೆ ಅದನ್ನು ಸಹ ನಾವೆಲ್ಲ ಮಾಡಿಸಿದ್ದೀವಿ. ನಾರಾಯಣ ಸ್ವಾಮಿ ಮತ್ತು ಅಧ್ಯಕ್ಷರು 22.75% ಮತ್ತು ಮನೆಗೆ ಕಚ್ಚಾ ಮನೆ ಕಟ್ಕೊಳ್ಳಿಕ್ಕೆ ವ್ಯವಸ್ಥೆನ 70 ರೂಪೀಸ್ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಸೇವಿಂಗ್ ಮಿಷನ್ ಸಹ ಇಮಿಡಿಯೇಟಾಗಿ ಕೊಟ್ಟು ಅವರಿಗೆ ದಿನನಿತ್ಯಕ್ಕೆ ಜೀವನ ನಡೆಸಲಿಕ್ಕೆ ಅನುಕೂಲವನ್ನು